ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಇರೋವಂಥದ್ದು. ಅಂಥ ಟೈಮಲ್ಲಿ ನಾನು ನಿಮಗೆ ಬ್ಯೂಟಿಫುಲ್ ಆಗಿರೋವಂಥ ನೆಲಗುಲಿ 2, ಇದು ಎ ವಿಂಗ್ ಇರೋವಂಥ ನೆಲಗುಲಿ 2, ಇದು ಬಂದು 2 BHK ಇರೋವಂಥದ್ದು. ಸಿ ವಿಂಗ್ನ ನಾನು ಇದ್ರ ಮುಂಚೆನೂ ನಿಮಗೆ ತೋರಿಸಿದ್ದೀನಿ, ಅದು ರೆಡಿ ಆಗಿದೆ. ಅದು ಬಂದು ಸಿಂಗಲ್ ಬೆಡ್ರೂಮ್. ನಾನು ಇವತ್ತು ತೋರಿಸೋವಂಥದ್ದು ಅದು ಇನ್ನೂ ರೆಡಿ ಆಗಿರಲಿಲ್ಲ, ಇವಾಗ ರೆಡಿ ಆಗಿದೆ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಶೋ ದ ಗ್ಲಿಮ್ಸ್ ಆಫ್ A wing, that is double bedroom, and B wing, which is single bedroom. Then we are going to go for the C. Okay, ಇದನ್ನು ನಾನು ಇವಾಗ ತೋರಿಸ್ತೀನಿ. ಇದು ನೆಲಗುಲಿ ಎ ವಿಂಗ್ನ ನಾನು ತೋರಿಸ್ತಾ ಇರೋಂಥದ್ದು ಭಾಳ ಫಾಸ್ಟಾಗಿ ರೆಡಿ ಆಗ್ತಾ ಇದೆ. ಹೋದ ಸತಿ ನಾನು ನಿಮಗೆ ತೋರಿಸಿದಾಗ ನೆಲಗುಲಿ 2ನಲ್ಲಿ ಇನ್ನೂ ಅದು ನಮಗೆ ಎಂಟ್ರಿನೂ ಕೊಡ್ತಾ ಇರಲಿಲ್ಲ, ಯಾಕಂತಂದರೆ ರೆಡಿ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ದಯವಿಟ್ಟು ಹೋಗಬೇಡಿ ಸರ್, ಭಾಳ ಪ್ರಾಬ್ಲಮ್ ಆಗುತ್ತೆ, ಮೆಟೀರಿಯಲ್ಸ್ ಎಲ್ಲ ತಲೆ ಮೇಲೆ ಬೀಳೋ ಚಾನ್ಸಸ್ ಇರ್ತದೆ, ದಯವಿಟ್ಟು ಹೋಗಬೇಡಿ ಅಂತ ಹೇಳಿದರು. ಸೊ ನಾನು ಬರೀ ಸಿ ಮಾತ್ರ ತೋರಿಸಿದೆ. ಇದು ನೆಲಗುಲಿ ಎ ನೋಡಿ, ಟೇಲ್ಸ್ ಎಲ್ಲ ಬ್ಯೂಟಿಫುಲ್ ಟೇಲ್ಸ್ ರೀ, ಮಸ್ತ್ ಟೇಲ್ಸು. ಇವಾಗ ನಾನು ಒಂದು ಫ್ಲೋರ್ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಇದು ನೆಲಗುಲಿನಲ್ಲಿರೋಂಥ ಇಲ್ಲಿಂದ ಹೋಗೋಣ. ನೆಲಗುಲಿನಲ್ಲಿರೋಂಥ ಎ ವಿಂಗಲ್ಲಿರೋಂಥ ಡಬಲ್ ಬೆಡ್ರೂಮ್ದು ನಾನು ಇವಾಗ ತೋರಿಸ್ತೀನಿ. ಅದಾದಮೇಲೆ ಬಿ ವಿಂಗ್ ತೋರಿಸ್ತೀನಿ. ಓಹೋ, ಯಾವುದೋ ಐಸ್ ಇದ್ರಲ್ಲಿ ಬಂದಂಗೆ ಆಯ್ತೈತೆ, ಭಾಳ ಬ್ಯೂಟಿಫುಲ್ ಆಗಿದೆ. ಇದು ನೆಲಗುಲಿನಲ್ಲಿರೋಂಥ 2 BHK ಬ್ಯೂಟಿಫುಲ್. ಸಹಜವಾಗಿ ಇಲ್ಲಿ ಯಾಕೆ ಬಿಡೋಲ್ಲ ಒಳಗಡೆ ಅಂತಂದರೆ ಇನ್ನೂ ರೆಡಿ ಆಗ್ತಾ ಇರೋವಂಥದ್ದು, ಬಟ್ ಭಾಳ ಫಾಸ್ಟಾಗಿ ರೆಡಿ ಮಾಡ್ತಾಯಿದ್ದಾರೆ. ನಾನು ಇಲ್ಲಿ ಯಾವುದಾದ್ರೂ ಒಂದು ರೆಡಿ ಆಗಿರೋಂಥದ್ದು ನಾನು ತೋರಿಸ್ತೀನಿ. ಈ ಕಡೆ ಹೋಗೋಣ. ಇದು ಸ್ವಲ್ಪ ರೆಡಿ ಆಗ್ತಾಯಿದೆ, ಎಲ್ಲ ಸಿಮೆಂಟಿನ ವರ್ಕು ಇದೆಲ್ಲ ನಡೀತಾ ಇದೆ. ಟೇಲ್ಸ್ ಎಲ್ಲ ಹಾಕಿದ್ದಾರೆ ನೋಡಿ, ಟೇಲ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ಓಕೆ, ಇಲ್ಲಿ ನಾನು ನಿಮಗೆ 2 BHK ಯಾವ ಕಡೆ ಬೆಳಕಿದೆ, ಈ ಕಡೆ ಬೆಳಕಿದೆ, ಈ ಕಡೆ ತೋರಿಸ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆ ಕಡೆ ಕ್ಲೀನಾಗಿದೆ, ಬಟ್ ಬೆಳಕು ಕಡಿಮೆ ಇದೆ. ಯಾವುದಾದ್ರೂ ಬೇರೆ ಇದೆಯಾ ನೋಡೋಣ. ಸ್ವಲ್ಪ ಹುಷಾರಾಗಿ ಬಾಪ್ಪ. ಇಲ್ಲಿ ಸ್ವಲ್ಪ ಕ್ಲೀನಾಗಿದೆ, ಬಟ್ ಇದು ಇನ್ನು ವಿಂಡೋ ಎಲ್ಲ ರೆಡಿ ಆಗಬೇಕು. ಆ ಕಡೆ ವಿಂಡೋ ಇದೆಯಾ ನೋಡ್ಕೊಂಬ, ಹಂಗೆ ನೋಡು. ಹುಷಾರು ಕೆಳಗಡೆ ಕಾಲು ನೋಡ್ಕೊಂಡು ಹೋಗು. ವಿಂಡೋ ಇದೆಯಾ ಅಲ್ಲಿ, ಇದೆಯಾ? ಸೊ ಅಲ್ಲೇ ವಿಂಡೋದೇ ತೋರಿಸ್ತೀನಿ. ಆಮೇಲೆ ಇಲ್ಲಿ ವಿಂಡೋ ಇಲ್ಲ, ಅದಕ್ಕೋಸ್ಕರ ನಾನು ತೋರಿಸಿಲ್ಲ. ನೋಡಿ, ಇದು ಬಂದು ಸಿಮೆಂಟಂದು ಫಸ್ಟ್ ಹೇಳೋವಂಥದ್ದು, ಸಿಮೆಂಟಂದು ವಾಸ್ಕಲ್ಲು ಬ್ಯೂಟಿಫುಲ್, ಏನೋ ಮಸ್ತ್ ಹಾಕವ್ರೆ ನಟ್ಟು ಬೋಲ್ಟ್ ಎಲ್ಲ. ಈ ವಾಸ್ಕಲ್ಲೇ ಅದಕ್ಕೆ ಜಾಯ್ನ್ ಆಗೋ ಥರ ವಾಸ್ಕಲ್ಲು ಸಿಮೆಂಟು ನೋಡಿ. ಇದು ಸಿಮೆಂಟ್ ವಾಸ್ಕಲ್ ಬಂದು ಇದು ಗೋಡೆಗೆ ಜಾಯ್ನ್ ಆಗಿ ನಟ್ಟು ಜೊತೆ ಹೋಗುತ್ತೆ ಆ ಥರ. ಇಲ್ಲೆಲ್ಲ ಟೇಲ್ಸ್ ಹಾಕಿದ್ದಾರೆ ನೋಡಿ, ಟೇಲ್ಸ್ ಹಾಕಿದ್ದಾರೆ. ಇದು ಕ್ಲೀನ್ ಮಾಡಿಲ್ಲ ಅಷ್ಟೇ, ಇದೆಲ್ಲ ರೆಡಿ ಇದೆ ನೋಡಿ. ಟೇಲ್ಸ್ ಹಾಕಿದ್ದಾರೆ. ಇದು ನಾನು ನಿಮ್ಗೆ ತೋರಿಸ್ತೀನಿ. ಸಣ್ಣದಾಗಿರೋ ಪರ್ಕೆ ಐತೆ, ನೋಡೋಣ, ಪರ್ಕೆನಲ್ಲೇ ಕ್ಲೀನ್ ಮಾಡೋಣ. ನೋಡಿ, ಇದು ಟೇಲ್ಸ್ ಹಾಕಿದ್ದಾರೆ. ಓಕೆ, ನಿಮಗೆ ಗೊತ್ತಾಗಲಿ ಇದು ಹಾಕಿದ್ದಾರೆ ಅಂತ. ಇದು ಟೇಲ್ಸು. ಬಾಗಿಲು ಬಂದು 1.5 ಇಂಚು ಸರಿಯಾಗಿ ಐತೆ. ನೀವು ಬೇಕು ಅಂದರೆ ರೆಡಿ ಮಾಡ್ಕೊಳ್ಳಿ, ಏನು ಬೇಕದು. ಇದೆಲ್ಲ ಆಮೇಲೆ ಕ್ಲೀನ್ ಮಾಡ್ತಾರೆ. ಸಖತ್ತಾಗಿರೋ ಹಾಲು, ಬ್ಯೂಟಿಫುಲ್. ಮುಂದ್ಗಡೆ ಸನ್ಸೆಟ್ ಕಾಣ್ತಾ ಇದೆ. ಬಾಗಿಲು ಯಾವುದು ಅಂತ ಕೇಳ್ತೀರಾ? ಈಗ ಸನ್ಸೆಟ್ ಇಲ್ಲಿದೆ ಅಂತಂದರೆ, ಈಗ ನಾನು ಬಂದಿರೋ ಬಾಗಿಲು ಬಂದು ಇದು ಇದು ಸನ್ಸೆಟ್ ಈ ಕಡೆ ಇಲ್ಲ. ಇದು ಪೂರ್ವದ ಬಾಗಿಲು. ಇದು ಪೂರ್ವದ ಬಾಗಿಲು ಬರುತ್ತೆ. ನಾನು ನಿಂತಿರೋದು ಪೂರ್ವದ ಬಾಗಿಲು ಬರುತ್ತೆ, ಯಾಕೆಂದರೆ ನನ್ನ ಹಿಂದ್ಗಡೆ ಸನ್ಸೆಟ್ ಆಗ್ತಾ ಇದೆ. ಈ ಕಡೆ ಬಂದು ಇದು ಮುಳುಗೋ ಬಾಗಿಲು. ನಾನು ಈ ಕಡೆ ನಿಂತ್ಕೊಂಡ್ರೆ ಇದು ಮುಳುಗೋ ಬಾಗಿಲು, ಯಾಕೆಂದರೆ ಮುಂದ್ಗಡೆ ಸೂರ್ಯ ಮುಳುಗ್ತಾ ಇದೆ. ಓಕೆ, ಇದು ಎ ವಿಂಗಲ್ಲಿರೋಂಥ ಡಬಲ್ ಬೆಡ್ರೂಮು. ಇದು ಹಾಲು. ಇದು ಹಾಲ್ ಆಗಿದ ನಂತರ ಫಸ್ಟ್ ಬೆಡ್ರೂಮ್. ಇದು ಮಕ್ಕಳು ರೂಮ್ ಅಂತ ಹೇಳ್ತೀವಲ್ಲ ಆ ಥರ ಫಸ್ಟು. ಈ ಕಡೆ ಟಾಯ್ಲೆಟ್ ಇದೆ. ಹಂಗಾದ್ರೆ ಆ ಕಡೆ ಟಾಯ್ಲೆಟ್ ಇರಲ್ದೆ ನಾವು ನೋಡೋಣ ತಾಳು. ಇದು ಮಾಸ್ಟರ್ ಬೆಡ್ರೂಮ್ ಹಂಗಾದ್ರೆ. ಹೌದು, ಈ ಕಡೆ ಟಾಯ್ಲೆಟ್ ಇಲ್ಲ. ಸೊ ಇದು ಮಕ್ಕಳಿಗೆ ಬೆಡ್ರೂಮ್ ಅಂತ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಸನ್ಸೆಟ್ಟು. ಓಕೆ, ಸಜ್ಜಾ ಬ್ಯೂಟಿಫುಲ್ ಆಗಿದೆ. ಒಂದು ಸಿಂಗಲ್ ಬೆಡ್ರೂಮ್ ಇದು ಮಕ್ಕಳಿಗೆ, ಭಾಳ ಬ್ಯೂಟಿಫುಲ್ ಆಗಿದೆ. ಇಲ್ಲೆಲ್ಲ ಟೇಲ್ಸ್ ಹಾಕಿದ್ದಾರೆ ಮಾಮೂಲಿ. ಇಲ್ಲಿ ಸ್ವಿಚಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಅಲ್ಲಿ ಲೈಟೊಂದು, ಅಲ್ಲಿ ಲೈಟೊಂದು, ಅಲ್ಲಿ ಫ್ಯಾನ್ ಒಂದು, ಎಲ್ಲ ಎಲ್ಲಿ ಮುಟ್ಟಿದ್ರು ಕೊಳೆ ಆಯ್ತದೆ, ಯಾಕಂದರೆ ಕ್ಲೀನ್ ಆಗಬೇಕು. ಇದು 1.5 ಇಂಚ್ ಐತೆ, ಮಸ್ತು. ಇದೂ ಸಿಮೆಂಟಿಂದೆ. ಇದು ನೋಡ್ಕೊಳ್ಳಿ, ಇದು ಸಿಮೆಂಟಿಂದೆ.
ಇದು ಬಂದು ಬಾತ್ರೂಮ್ ಸಖತ್ತಾಗೈತೆ. ಒಳಗಡೆ ಹೋಗ್ತೀನಿ. ದಿಸ್ ಈಸ್ ಬಾತ್ರೂಮ್. ಸಖತ್ ದೊಡ್ಡದಾಗೈತೆ. ಇದು ಕಾಮನ್ ಟಾಯ್ಲೆಟ್ ಅಂತ ನಾವೇನು ಹೇಳ್ತೀವಿ, ಇದು ಕಾಮನ್ ಟಾಯ್ಲೆಟ್. ಆ ಕಡೆ ಇರುವಂಥದ್ದು ಬೆಡ್ರೂಮ್, ಇದು ಕಾಮನ್ ಟಾಯ್ಲೆಟು. ಭಾಳ ದೊಡ್ಡದಾಗಿದೆ ಕಾಮನ್ ಟಾಯ್ಲೆಟನ್ನೇ. ಇಲ್ಲೇ ನಿಮಗೆ ಕಮೋಡ್ ಬರುತ್ತೆ, ಈ ಕಡೆ ವಾಶ್ ಬೇಸಿನ್ ಬರುತ್ತೆ. ವಾಶ್ ಬೇಸಿನ್ಗೂ ಇಲ್ಲೇ ಐತೆ. ಇದು ಕಾಮನ್ ಟಾಯ್ಲೆಟು. ದ್ಯಾನ್ ಹುಷಾರು, ಇದು ಟಾಯ್ಲೆಟ್ ರೂಮ್ಗೆ, ಅದಕ್ಕೆ ಲೈಟು. ಇದು ಮಾಸ್ಟರ್ ಬೆಡ್ರೂಮ್. ಇದೂ ಅಷ್ಟೇ, ಇದು ಸಿಮೆಂಟಿಂದ ವಾಸ್ಕಲ್ಲು ನೋಡ್ಕೊಳ್ಳಿ. 2 BHK ಇದು ಸಿಮೆಂಟಿಂದನೇ. 1.5 ಇಂಚ್ ಬಾಗ್ಲೈತೆ, ಸಖತ್ತಾಗೈತೆ. ಓಹೋ ಏನಪ್ಪ ಬೆಡ್ರೂಮು, ಇಲ್ಲಿಂದ ಅಲ್ಲಿ ಗಂಟ ಐತೆ. 1 2 3 4 5 6 7 7 2 14 14. ಈ ಕಡೆಯಿಂದ 4 1 2 3 4 14ಕ್ಕೆ 8. ಓಹೋ ಭಾಳ ದೊಡ್ಡದಾಗೈತೆ ರೀ. ಇಲ್ಲಿಂದ ಅಲ್ಲಿ ಗಂಟ ಐತೆ. ಇಲ್ಲಿ ಮಾಮೂಲಿ ಕಿಟಕಿ. ಇದು ಮಾಸ್ಟರ್ ಬೆಡ್ರೂಮ್ ಪ್ಲಸ್ ಅಟ್ಯಾಚ್ಡ್ ಬಾತ್ರೂಮ್. ಇದು ಅಟ್ಯಾಚ್ಡ್ ಬಾತ್ರೂಮ್, ಒಳಗಡೆ ತೋರಿಸ್ತೀನಿ. ಅಟ್ಯಾಚ್ಡ್ ಬಾತ್ರೂಮ್ ಸೇಮ್. ನಿಮಗೆ ಕಮೋಡ್ ಬರುತ್ತೆ, ಟಾಯ್ಲೆಟು, ವೆಂಟಿಲೇಷನ್ ಚೆನ್ನಾಗಿದೆ. ಪ್ಲಸ್ ಇಲ್ಲಿ ವಾಶ್ ಬೇಸಿನ್ ಬರುತ್ತೆ. ಭಾಳ ಬ್ಯೂಟಿಫುಲ್ ಆಗೈತೆ. ಇದು ರೆಡಿ ಆಗ್ತಾಯಿದೆ, ಭಾಳ ಫಾಸ್ಟಾಗಿ ರೆಡಿ ಆಗ್ತಾಯಿದೆ. ಬರೀ 2 ತಿಂಗಳ ಹಿಂದೆ ನೆಲಗುಳಿ 3ನಲ್ಲಿ ರೋಡೇ ಹಾಕಿರಲಿಲ್ಲ. ಇವಾಗ ರೋಡೆಲ್ಲ ರೆಡಿ ಆಗೋಗಿದೆ. ಆಯಿತಾ? ಈಗ ಕಿಚನ್ ತೋರಿಸ್ತೀನಿ. ಓಹೋ ಕಿಚನ್ ಏನ್ರಿ ಇಷ್ಟೊಂದು ದೊಡ್ಡದಾಗೈತೆ. ಕಿಚನ್ ಮಸ್ತ್ ಐತೆ. ಈ ವಾಸ್ಕಲ್ ಇಲ್ಲಿಗೆ ಕಟ್ಟಾಗುತ್ತೆ. ಇಲ್ಲೇ ನೀವು ಫ್ರಿಜ್ ಇಟ್ಕೊಬೋದು. ಫ್ರಿಜ್ಜಿನ ಕನೆಕ್ಷನ್ ಕೊಟ್ಟಿದ್ದಾನೆ. ಇಲ್ಲಿಂದ ಇಲ್ಲಿ ಗಂಟ ವಾಸ್ಕಲ್ಲು. ಇಲ್ಲಿ ಜಾಗ ಬಿಟ್ಟಿದ್ದಾರೆ. ಇಲ್ಲಿ ವಾಶ್ ಅದೇನೋ ಬರ್ತದಲ್ಲಪ್ಪ, ಏನದು ಕೈ ತೊಳ್ಕೊಳ್ಳೋದು, ಸಿಂಕ್ ಬರುತ್ತೆ. ಇಲ್ಲಿ ಇದು ಆನ್ ಆ್ಯಂಡ್ ಆಫು ಇದಕ್ಕೆ ಲೈಟ್ಗಾಯಿತು. ಇದು ವಾಟರ್ ಫಿಲ್ಟರ್ಗೆ, ಅದಕ್ಕೆ ಇದಕ್ಕೆ. ಅಲ್ಲಿ ಬೇರೆ ಇದಕ್ಕೆ. ಬಟ್ ಅಲ್ಲಿ ಪ್ಲಗ್ಗಳಿಗೇನು ಮೋಸ ಇಲ್ಲ. ಅಲ್ಲೂ ಬೇಡ ಅಂದರೆ ನೀವು ಇಲ್ಲೇ ಐತೆ, ಇದು ಫ್ರಿಜ್ಗೆ ಇಲ್ಲೇ ಕನೆಕ್ಷನ್ ಕೊಟ್ಕೋಬೋದು. ವೈರ್ ಕ್ವಾಲಿಟಿನೂ ಸರಿಯಾಗಿ ಐತಪ್ಪ. ಎಮ್ಮೆ ಇದ್ದಂಗೆ ಐತೆ ಕ್ವಾಲಿಟಿ. ಎಮ್ಮೆ ಥರ ಐತೆ, ಸರಿಯಾಗಿರೋದು ಕ್ವಾಲಿಟಿ. ಅದಾಯ್ತಾ? ಅದಾದಮೇಲೆ ನೋಡಪ್ಪ, ಇದು ಯುಟಿಲಿಟಿ ರೂಮ್. ಈ ಯುಟಿಲಿಟಿ ರೂಮ್ ಎಷ್ಟು ದೊಡ್ಡದಾಗೈತೆ. ಇಲ್ಲಿ ನಿಮಗೆ ಕಿಟಕಿ ಬರ್ತದೆ. ಭಾಳ ಚೆನ್ನಾಗಿದೆ. ಕಿಟಕಿ ಬರ್ತದೆ, ಭಾಳ ಚೆನ್ನಾಗಿದೆ. ಓಕೆ, ಇದು ಯುಟಿಲಿಟಿ ರೂಮ್, ಡಬಲ್ ಬೆಡ್ರೂಮ್. ಇದು ಬಿ ವಿಂಗಲ್ಲಿ ಇರುವಂಥದ್ದು. ಭಾಳ ದೊಡ್ಡದಾಗಿದೆ. ಇನ್ನು ಬೇರೆ ಇದೆ, ಸ್ವಲ್ಪ ಕತ್ಲಾಗುತ್ತೆ, ಅದಕ್ಕೆ ತೋರ್ಸೋಕ್ಕಾಗಲ್ಲ ಅಂತ ಟ್ರೈ ಮಾಡ್ತೀನಿ. ಇಲ್ಲಿ ಕತ್ಲಿರೋವಂಥದ್ದು. ಇಲ್ಲಿ ಒಂದು ವಾಶ್ ಬೇಸಿನೆಲ್ಲ ಹಾಕಿದ್ದಾರೆ, ಅದನ್ನು ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ? ಇಲ್ಲಿ ವಾಶ್ ಬೇಸಿನೆಲ್ಲ ಹಾಕಿದ್ದಾರೆ. ಇದು ಜಾಗ ಇದೆ, ಇದೆಲ್ಲ ಹಾಕಿದ್ದಾರೆ. ಇಲ್ಲಿ ಯುಟಿಲಿಟಿ ರೂಮ್ಗೆ ಡೋರೆಲ್ಲ ಹಾಕಿದ್ದಾರೆ. ಇಲ್ಲೆಲ್ಲ ಚೆನ್ನಾಗಿದೆ. ಬಟ್ ಬೆಳಕು ಕಡಿಮೆ ಇದೆ ಅಂತಲೇ ನಾನು ನಿಮಗೆ ಅವಾಯ್ಡ್ ಮಾಡಿದೆ ಅಷ್ಟೇ. ಬೇರೆ ಎಲ್ಲ ಇಲ್ಲಿ ಚೆನ್ನಾಗೇ ಇದೆ, ಏನು ತೊಂದರೆ ಇಲ್ಲ. ಆಯಿತಾ? ಇಲ್ಲಿ ಟಾಯ್ಲೆಟು ಇದೆಲ್ಲ ಇದೆ. ಬಟ್ ಬೆಳಕು ಕಡಿಮೆ ಇದೆ ಕಣ, ಬೇಡ. ಬೆಳಕು ಕಡಿಮೆ ಇದೆ. ಸಾಕಲ್ವಾ? ಇಲ್ಲೂ 8 ಅಡಿ ಐತೆ ಟೈಲ್ಸು. 8 ಅಡಿ ಟೈಲ್ಸ್ ಐತೆ. ಚೆನ್ನಾಗೈತೆ. ಇದು ನನ್ನ ಕತ್ಲೆ, ಇಲ್ಲಿ ಒಳಗಡೆ ಲೈಟ್ ಇಲ್ಲ, ಬಟ್ ಭಾಳ ದೊಡ್ಡದಾಗಿದೆ. ಇದು ಕಾಮನ್ ಟಾಯ್ಲೆಟು. ಇಲ್ಲೆಲ್ಲ ಲೈಟ್ ಇದೆ. ಇಲ್ಲಿನೂ ಅಷ್ಟೇ. ಮಾಸ್ಟರ್ ಬೆಡ್ರೂಮ್ಗೆ ಇದು ದೊಡ್ಡದಾಗೈತೆ. ಇಲ್ಲೆಲ್ಲ ಕಿಟಕಿ ಎಲ್ಲ ಹಾಕ್ಬಿಟ್ಟವ್ರೆ. ಇದು ನೋಡಿ, ಇದು ಪರ್ಸ್ನಲ್ ಇದು ಸ್ವಲ್ಪ ಕತ್ಲೆ ಕಾಣ್ತಾಯ್ತಾ? ಹೆವಿನಾ? ಹಂಗಾದ್ರೆ ನಾನು ಮಾತಾಡೋ ಪ್ರಯೋಜನ ಇಲ್ಲ. ಭಾಳ ಚೆನ್ನಾಗಿದೆ. ಅಲ್ಲಿ ನೋಡ್ಕೊಂಡ್ರಲ್ಲ, ಈ ಕಡೆ ಹಿಂಗೆ, ಆ ಕಡೆ ರೆಡಿ ಇರೋಂಥದ್ದು ಯಾವುದೋ ಇದ್ದಿದ್ರೆ ನಾನು ತೋರಿಸ್ಬಿಡ್ತಾಯಿದ್ದೆ. ಬಾ, ಇದು ನೆಲಗುಳಿನಲ್ಲಿರುವಂಥ 2 BHK ಎ ವಿಂಗು. ಈಗ ಡೈರೆಕ್ಟಾಗಿ ನಾವು ಬಿ ವಿಂಗ್ ಕಡೆಗೆ ಹೋಗೋಣ. ನೆಲಗುಳಿನಲ್ಲಿರುವಂಥ ಒಂದು ಏನಂತಾರೆ ಅದಕ್ಕೆ, ಏನದು ಎ ವಿಂಗ್ದು 2 BHK ಮುಗೀತು. ಈಗ ಬಿ ವಿಂಗ್ ಸಿಂಗಲ್ BHK ಆ ಕಡೆಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿಂದಾನೇ ಶಾರ್ಟ್ ಕಟ್ ಐತಾ? ನೆಲಗುಳಿ ಬಿನಲ್ಲಿರೋವಂಥ 2 BHK ತೋರಿಸಿದ ನಂತರ ನಾನೀಗ ಹೋಗ್ತಾ ಇರೋಂಥದ್ದು ನೆಲಗುಳಿ 2ನಲ್ಲಿ ಎ ವಿಂಗು 2 BHK ತೋರಿಸಿದ ನಂತರ ನಾನು ಇವಾಗ ಬಿ ವಿಂಗ್ ತೋರಿಸ್ತೀನಿ. ಇದು ಬಿ ವಿಂಗು, ಇಲ್ಲಿಂದ ಅಲ್ಲಿ ಗಂಟ. ಓಕೆ, ಇದು ಬರೋ ಸಂಚಿಕೆನಲ್ಲಿ ಬರುತ್ತೆ, ಅದನ್ನು ನೀವು ನೋಡ್ಬೋದು.
ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಡಿಜಿಟಲ್ ಭಾರತ್ ಸೇವಾ ಇದು ನಿಮ್ಮ ಚಾನಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಿಮ್ಮ ಚಾನಲ್. ಕ್ಯಾಮ್ರಾಮ್ಯಾನ್ ಮನೋಜ್ ಜೊತೆ ನಾನು ರಾಹುಲ್. ಥ್ಯಾಂಕ್ಸ್ ಮನೋಜ್ ಅವರೇ. ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.